ಹೇಳು ಚಿನ್ನ. ಏನ್ ಹೆದರ್ಕೋಬೇಡಿ ಸಾಹೇಬ್ರೆ, ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ. ಹೌದಾ? ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಕೇಳು ಅಂತ ಅಮ್ಮನೇ ನಿನ್ನ ಕೈಯಲ್ಲಿ ಫೋನ್ ಮಾಡಿಸಿರ್ತಾರೆ ಅನ್ಕೊಂಡೆ. ಸರಿ, ನೀನು ಯಾಕೆ ಫೋನ್ ಮಾಡಿದ್ದು? ಟಿಪಿಕಲ್ ಹೆಂಡತಿ ಥರ. ನೋಡಿ ನೀವು ಮನೆಗೆ ಬರ್ತಿದ್ದಂಗೆ ಪಾರ್ಟ್ನರು, ಚಿನ್ನ, ರನ್ನ, ಡಾರ್ಲಿಂಗ್ ಅಂತ ಎಲ್ಲ ಮನೆ ಕಾಲಿಟ್ಬಿಡ್ತೀರಲ್ವಾ? ಅವ್ರು ಬಂದಾಗ ನಾನು ಮನೇಲಿ ಇರಲ್ಲ ಅಂತ ತಿಳಿಸೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಅರ್ಥ ಆಯ್ತಾ? ಓಹೋ, ಯಾವ ಕಡೆ ಹೋಗ್ತಿದ್ಯಾ? ನಮ್ಮನೆಗೆ ಸಾಹೇಬ್ರೆ. ನಾನು, ನಮ್ಮಪ್ಪ, ನಮ್ಮಮ್ಮ ಇವ್ರಿಗೆ ಬಂದಾಗಿಂದ ಇದ್ವಲ್ಲ ಆ ಮನೆಗೆ. ಈಗ ಯಾಕೆ ಹೋಗ್ಬೇಕು ನೀನು ಅಲ್ಲಿಗೆ? ನೆನಪುಗಳ ಮೂಟೆನ ಕಟ್ಕೊಂಡು ಬರೋದಕ್ಕೆ ಅಂತ ಅನ್ಕೊಳ್ಳಿ. ನಾವಿರೋ ಮನೇನ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆ ಮನೆ ಹೇಗಿದೆಯೋ ಆ ರೀತಿ ಒಂದ್ಸಲ ಆ ಮನೆ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ ಸಾಹೇಬ್ರೆ. ನೋಡಿ, ಮನೆಗೆ ವಾಪಸ್ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಷ್ಟಕ್ಕೆ ಹುಡುಗಿ ಕಾಂಟ್ರಾಕ್ಟ್ ಮ್ಯಾರೇಜ್ನ ಮುರ್ಕೊಂಡು ಓಡೋಗ್ಬಿಟ್ಲು ಅಂತ ಎದುರ್ಕೋಬಾರ್ದು ನೋಡಿ, ಅದಕ್ಕೆ ಕಾಲ್ ಮಾಡಿದೆ. ತಮಾಷೆ ಸಾಕು. ನೀನೀಗ ಒಬ್ಬೊಬ್ಬಳೆ ಎಲ್ಲೂ ಹೋಗೋದು ಬೇಡ. ನಾಳೆನೋ ನಾಳಿದ್ದು ನಾನೇ ನಿನ್ನ ಜೊತೆ ಬಂದು ಕರ್ಕೊಂಡು ಹೋಗ್ತೀನಿ. ಹಾಗೆ ನೋಡುವಂತ. ಅಷ್ಟೊತ್ತಿಗೆ ನಮ್ಮನೆ ಬೇರೆಯವ್ರ ಮನೆ ಆಗಿರುತ್ತೆ ಅಲ್ಲ ಸಾಹೇಬ್ರೆ? ಅಷ್ಟಕ್ಕೂ ನಾನು ಈಗ ಯಾಕೆ ಹೋಗ್ಬಾರ್ದು? ಈ ಹುಡುಗಿಗೆ ಸಾಫ್ಟಾಗಿ ಹೇಳಿದ್ರೆ ಏನೂ ತಲೆಗೆ ಹೋಗಲ್ಲ ಅನ್ಸುತ್ತೆ. ಇವಳ ಜೀವ ಅಪಾಯದಲ್ಲಿದೆ ಅಂತ ಪದೇ ಪದೇ ನೆನಪಿಸ್ಬೇಕೇನೋ. ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಸಾಹೇಬ್ರೆ, ನಿಮ್ಮನೆ ಕೇಳ್ತಿರೋದು ನಾನು. ನೋಡು, ಈಗ ನಿನಗೆ ಫೋನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನಾನು ಮನೆಗೆ ಬಂದು ಹೇಳ್ತೀನಿ. ನೋಡು, ಅಲ್ಲಿವರೆಗೂ ಎಲ್ಲೂ ಹೋಗ್ಕೊಡ್ದು. ಅರ್ಥ ಆಯ್ತಾ? ಸಾಹೇಬ್ರೆ, ಸಿಡುಕ್ಮೂತಿ ಸಿದ್ದಪ್ಪಂದು ಅತೀ ಆಗೋಯ್ತು. ಅಲ್ಲ, ನಮ್ಮ ಮನೆಗೆ ನನ್ನೇ ಹೋಗ್ಬೇಡ ಅಂತ ಹೇಳ್ತಾರಲ್ಲ, ಏನಿದನ್ನೆಲ್ಲ ಕಾಂಟ್ರಾಕ್ಟ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ರು ಇವರು. ಇಲ್ಲ, ನಾನು ಯಾಕೆ ಇವ್ರ ಮಾತು ಕೇಳಬೇಕು? ನಾನು ನಮ್ಮ ಮನೆಗೆ ಹೋಗೇ ಹೋಗ್ತೀನಿ.